ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 10ನೇ ತರಗತಿಯ ಇಂಗ್ಲಿಷ್ನ ದ್ವಿತೀಯ ಭಾಷೆಯಲ್ಲಿ ಎರಡನೇ ಪದ್ಯ ಇದೆ, ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪದ್ಯದ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಭಾವಾರ್ಥವನ್ನು ನೋಡೋಣ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಹಿಂದಿನ ಪಾಠಗಳ ವಿಡಿಯೋಗಳನ್ನು ಸಮರಿ ಮತ್ತು ಕ್ವಶನ್ ಆನ್ಸರ್ಸ್ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಇಂಗ್ಲಿಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು ಅಂತ ಹೇಳ್ತಾ ಸೊ ನೋಡುವ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಭಾವಾರ್ಥ ಏನಿದೆ ಅಂತ. ಸೊ ಫಸ್ಟ್ ಇಂಗ್ಲಿಷ್ನಲ್ಲಿರ್ತಕ್ಕಂಥ ಭಾವಾರ್ಥ ನೋಡುವ. Portia says that the quality of mercy can't be forced. It is a quality God given. Mercy drops down from heavens like gentle rain. It is a double blessing, for it blesses the person who gives it and the person who receives it. It makes the person morally strong. It is a finer ornament for a king than his scripture or crown. The worldly power of the king lies in his sculpture, which brings respect and honor, instills fear in people's hearts. But a finer ornament for a king is not his scripture for the crown, but mercy, as it is a quality given God, hence divine. Earthly power comes closest to God when justice with mercy is given. We all pray for mercy, and so our prayers should teach us mercy. Mercy is a divine quality that differentiates or separates men from beasts. It is this quality that Portia stresses. ಇಷ್ಟು ಏನಿತ್ತಂತಂದರೆ ಮರ್ಸಿ ಆಫ್ ದ ಕ್ವಾಲಿಟಿ ಅಂತಕ್ಕಂಥ ಪದ್ಯದ ಸೊ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸಮರಿ ಇತ್ತು. ತುಂಬಾ ಸರಳವಾಗಿ ನಾವು ಏನು ಮಾಡಿದ್ದೀವಿ ಆ ಸಮರಿಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಯಾಕಂದರೆ ಸಮರಿ ನಿಮಗೆ ಏನು ಮಾಡ್ತಾರ ಅಂತಂದರೆ ಎಕ್ಸಾಮಿನೇಷನಲ್ಲಿ 4 ಅಂಕಕ್ಕೆ ಕೇಳ್ತಾರೆ. ಸೊ ವಿಶೇಷವಾಗಿ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ ಯಾವ್ದಾದ್ರು ಬರ್ತದೆ. ಸೊ ಇದು ಕ್ವಾಲಿಟಿ ಆಫ್ ಮರ್ಸಿದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮರಿ ಇತ್ತು. ಇನ್ನು ಕನ್ನಡದಲ್ಲಿ ನೋಡುವ ಏನಿದೆ ಅಂತ. ಈ ಪದ್ಯದಲ್ಲಿ ದಯೆಯ ಮಹತ್ವವನ್ನು ವಿವರಿಸಲಾಗಿದೆ. ದಯೆ ಅಥವಾ ಕರುಣೆ ಎಂಬುದು ಯಾವುದೇ ಕಾರಣಕ್ಕೂ ಒತ್ತಾಯಪಡಿಸುವಂಥದ್ದಲ್ಲ, ಅದು ಸ್ವರ್ಗ ಲೋಕದಿಂದ ಸುರಿಯುವ ಮಳೆಯಂತೆ ಸಹಜವಾಗಿರುತ್ತದೆ. ದಯೆ 2 ಲಾಭಗಳನ್ನು ಹೊಂದಿದೆ. ಒಂದು ಲಾಭ ಕೊಡುವವನಿಗಾದರೆ ಇನ್ನೊಂದು ಲಾಭ ಕೊಳ್ಳುವವನಿಗೆ. ಅದು ಶಕ್ತಿಶಾಲಿಗಳಲ್ಲೆಲ್ಲ ಅತ್ಯಂತ ಶಕ್ತಿಶಾಲಿಯಾದುದು. ಕಿರೀಟಧಾರಿಯಾದ ಚಕ್ರವರ್ತಿಗೆ ಅವನ ಕಿರೀಟಕ್ಕಿಂತಲೂ ದಯೆ ಮುಖ್ಯವಾದುದು. ರಾಜದಂಡವು ಆತನ ಸಾಮರ್ಥ್ಯ ಮತ್ತು ಅಧಿಕಾರದ ಸಂಕೇತ, ಆದರೆ ದಯೆ ಅದಕ್ಕೆಲ್ಲಕ್ಕಿಂತಲೂ ದೊಡ್ಡದು. ದಯೆ ರಾಜರ ಹೃದಯದಲ್ಲಿ ನೆಲೆ ನಿಲ್ಲುವ ಮೂಲಕ ಅವರಿಗೆ ದೈವತ್ವವನ್ನು ನೀಡ್ತದೆ. ದಯೆ ಎಂಬುದು ದೇವತೆಗಳ ವಿಶಿಷ್ಟವಾದ ಗುಣ. ದಯೆ ನ್ಯಾಯಕ್ಕಿಂತಲೂ ದೊಡ್ಡದು. ನ್ಯಾಯವು ವ್ಯಕ್ತಿಯ ಜೀವನವನ್ನು ಉಳಿಸಲು ಸಾಧ್ಯವಾಗದೇ ಇರಬಹುದು, ಆದರೆ ದಯೆ ಜೀವವನ್ನು ಉಳಿಸಬಲ್ಲದು. ಆದ್ದರಿಂದ ದೇವರ ದಯೆ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸೋಣ ಅಂತ ಏನು ಮಾಡಿದ್ದಾರೆ ಕವಿ ಹೇಳಿದ್ದಾರೆ. ಸೊ ಇಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಭಾಳಷ್ಟು ಬ್ರೀಫಾಗಿ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪದ್ಯದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. 10ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳು, ನಿಮ್ಮ FASC ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಒಂದು ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಮತ್ತೊಮ್ಮೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಅಂತ ನೆನಪಿಸ್ತಾ ಸಿಗ್ತೀನಿ ಹೊಸ ಪಾಠದಲ್ಲಿ. ಅಲ್ಲಿಯವರೆಗೂ ಬಾಯ್.